ಜೀವನವನ್ನು ಸರಸಗೊಳಿಸಬೇಕಾಗಿದೆ, ಜೀವನವನ್ನು ಸವಿಗೊಳಿಸಬೇಕಾಗಿದೆ, ಜೀವನವನ್ನು ಮಧುರ 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 ಬೆಲೆಯುಳ್ಳದನ್ನಾಗಿ ಮಾಡಬೇಕಾಗಿದೆ. ಅದು ಬಹಳ ಮಹತ್ವದ್ದು ಮನುಷ್ಯನೇ. ಉಳಿದೆಲ್ಲ ಎರಡನೇದ್ದು. ಈಗ ಹೇಳ್ತಾರೆ ಅನಪೇಕ್ಷ. ಬಹಳ ನಿರೀಕ್ಷೆ ಮಾಡಬೇಡ ಜಗತ್ತಿನಿಂದ. ಜಗತ್ತು ಹೇಗದ ಹಾಗೆ ಸ್ವೀಕಾರ ಮಾಡು, ಬಹಳ ನಿರೀಕ್ಷೆ ಮಾಡಬೇಡ. ನಿನ್ನ ತಲೆಯೊಳಗೆ ಏನೇನದ, ನಿನ್ನ ಕನಸಿಗೆ ಸಂಬಂಧ, ನಿನ್ನ ಕನಸಿಗೆ ತಕ್ಕಂಗೆ ಈ ಜಗತ್ತಲ್ಲ, ಜಗತ್ತಿಗೆ ತಕ್ಕಂಗೆ ಕನಸುಗಳನ್ನು ಕಾಣುವ ಮನುಷ್ಯನೇ. ಬಹಳ ಅಪೇಕ್ಷಾ ಮಾಡಬೇಡ. ನಾಟ್ ಟು ಎಕ್ಸ್ಪೆಕ್ಟ್ ಟೂ ಮಚ್ ಫ್ರಮ್ ದ ವರ್ಲ್ಡ್, ಫ್ರಮ್ ದ ಪೀಪಲ್. ಬಹಳ ನಿರೀಕ್ಷೆ ಮಾಡಬೇಡ. ಇದೆಲ್ಲ ಪರಿಪೂರ್ಣ ಆಗಬೇಕಂತ ಹೋಗಬೇಡ. ಯಾಕೆ ನೀನೇ ಅಪೂರ್ಣ. ನಿನ್ನ ಶರೀರ ಅಪೂರ್ಣ, ನಿನ್ನ ಮನಸ್ಸು ಅಪೂರ್ಣ. ಇನ್ನು ಜಗತ್ತನ್ನು ಪೂರ್ಣ ಮಾಡೋದು ನಿನಗೆ ಯಾಕೆ ಹವ್ಯಾಸ? ಎದ್ದ ಜಗತ್ತನ್ನೇ ಪೂರ್ಣ ಅಂತ ಭಾವಿಸಿಕೋ ಮನುಷ್ಯನೇ. ಏನದಾರ, ಇಷ್ಟೆಲ್ಲ ಜನ ಅದಾರ, ಪೂರ್ಣ ಅಂತ ಭಾವಿಸಿಕೋ. ದೋಷಗಳನ್ನು, ಅದಕ್ಕೆ ಕೊರತೆ ಕೊರತೆ ಕೊರತೆಗಳನ್ನು ಹಿಂಗೆ ಹುಡುಕಾಡ್ತಾ ಹೋಗಬೇಡ. ಅದು ನಿನ್ನ ಜೀವನವನ್ನು ಕೆಡಿಸೀತು ಮನುಷ್ಯನೇ. ನಿನ್ನ ಬದುಕು ಮಹತ್ವದ್ದಲ್ಲೇನು, ಅದನ್ನು ಕೆಡಿಸ್ತೀಯ. ಜಗತ್ನಾಗ ಎಲ್ಲದ ಇಟ್ ಈಸ್ ಇಂಪರ್ಫೆಕ್ಟ್ ಇನ್ ಎ ವೇ. ಎಕ್ಸೆಪ್ಟ್ ಗಾಡ್ ನಥಿಂಗ್ ಈಸ್ ಪರ್ಫೆಕ್ಟ್. ಭಗವಂತನಷ್ಟು ಬಿಟ್ಟರೆ ಇನ್ಯಾವುದು ಪೂರ್ಣ ವಸ್ತು ಇಲ್ಲೇ. ಸ್ವಲ್ಪ 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 ಇರೋದು. ನೀವು ಎಷ್ಟೇ ಚಲೋ ಹುಡುಕ್ಯಾಡ್ರಿ ಕನ್ಯಾ ಅಥವಾ ವರ, ಒಂದು ಸ್ವಲ್ಪ ಏನರ ಇರೋದಲ್ಲೇ. ಒಬ್ರೇನೋ ಹೋದರು, ಹುಡುಕ್ಯಾಡ್ಲಿಕ್ಕೆ ಹೋದರು. ತಂದೆಗೆ ಹೇಳಿದ್ಲು ಒಬ್ಬ ಕನ್ಯಾ. ತಂದೆ ಹೇಳ್ದ, ಲಗ್ನ ಆಗೋ ವಯಸ್ಸಾಯ್ದು, ನಾನು ಒಂದಿಷ್ಟು ವರ ಹುಡುಕಾಡ್ತೀನಿ ಅಂದ. ಎಂಥದ್ದು ಬೇಕು ಹೇಳು ಅಂದ್ಲು. ಹೇಳು ಅಂದ ತಂದೆ ಮಗಳಿಗೆ. ಮಗಳ ಹೇಳ್ತಾಳೆ, ಹಿಂಗಿರ್ಬೇಕು ಹಿಂಗಿರ್ಬೇಕು ಹಿಂಗಿರ್ಬೇಕು, ತಲೆ ಹಿಂಗೆ ಇರಬೇಕು, ಮೈ ಹಿಂಗೆ ಇರಬೇಕು, ಬಣ್ಣ ಹಿಂಗೆ, ಈ ಹೂವಿನಂಗೆ, ಒಂದೀಟು ಎದರಾಗೂ ದೋಷ ಇರಬಾರ್ದು, ಕಣ್ಣಾಗ ದೋಷ ಇರಬಾರ್ದು, ಮುಖದಲ್ಲಿ ದೋಷ ಇರಬಾರ್ದು, ಮೈಯಲ್ಲಿ ದೋಷ ಇರಬಾರ್ದು. ಸರಿಯಾಗಿ 6 ಫೂಟು 1 ಇಂಚು ಅಂದ್ಲು. ಅವಾಗ ತಂದೆ ಅಂದ, ನಾನು ಹಿಂಗೆ ಹುಡುಕ್ಯಾಡಕ್ಕೆ ಹೋಗಿ ನಿಮ್ಮ ತಾಯಿನ ಆದೆ, ಬೇಕಾದ್ರೆ ನೀನು ಹುಡುಕ್ಯಾಡ್ಕೋತು ಹೋಗು ಅಂದ. ಅದೇನು ದೊಡ್ಡ ಮಾತ, ಈ ಜಗತ್ತು ಬಹಳ ದೊಡ್ಡದದ, ಒಬ್ಬ ವರ ಸಿಗುವುದಲ್ಲೇನು ಪರಿಪೂರ್ಣ ವರ ಅಂತ ಹೊರಟ್ಲು. ಹಿಂದೂಸ್ತಾನ್ ಎಲ್ಲ ತಿರುಗಾಡಿದ್ಲು, ಪರದೇಶ ತಿರುಗಾಡಿದ್ಲು. ಆಕೆಗೆ ಒಂದು ಬಣ್ಣ ಹೆಚ್ಚು ಅನಿಸೋದು, ಒಂದು ಬಣ್ಣ ಕಡಿಮೆ ಅನಿಸೋದು. ಎಲ್ಲ ಚಲೋದ 6 ಫೂಟ್ 1 ಇಂಚ್ ಅದಾನ, ಆದರೆ ಏನು ಮಾಡೋದು, ಕೂದಲದ ಬಣ್ಣನೇ ಬರೋಬ್ಬರಿಲ್ಲ. ಹಿಂಗೆ ಹುಡುಕಾಡ್ತಾ ಹೋದ್ಲು. ಒಂದು ಕಣ್ಣು ಸಣ್ಣದು, ಸ್ವಲ್ಪ ಸಣ್ಣದು ಕಾಣಿಸ್ತದೆ. ಒಂದು ಸ್ವಲ್ಪ ನಡೆಯುವಾಗ ಎಡಕ್ಕೆ ವಾಲ್ತಾ ಇರ್ತಾನೆ. ಹಿಂಗೆಲ್ಲ ಹುಡುಕಾಡಿ ಹುಡುಕಾಡಿ ಅವನು ನಡೆಸೋಳು, ಮಾತಾಡಿಸೋದು. ಅವ ಹಾಡಬೇಕು. ಹೆಂಗೆ ಹಾಡಬೇಕು, ತಾನ್ಸೇನು ಹಾಡ್ದಂಗೆ ಹಾಡಬೇಕು. ಯಾರು ಸಿಗ್ತಾರೆ, ಯಾರು ಸಿಗ್ತಾರೆ? ಅವ ಸಶಕ್ತ ಇರಬೇಕು. ಹೆಂಗೆ ಗಾಮ ಗುಂಗ ಇದ್ದಂಗೆ ಇರಬೇಕು. ಹುಡುಕಾಡಿದ್ಲು ಹುಡುಕಾಡಿದ್ಲು, ಎಲ್ಲಿ ಸಿಗಲಿಲ್ಲ. 10 ವರ್ಷ ಹುಡುಕಾಡಿದ್ಲು, ವಯಸ್ಸಾಯಿತು. ಅಲ್ಲಿಂದ ಒಬ್ಬ ಸಿಕ್ಕ, ಬಹಳ ಪರಿಪೂರ್ಣ ಅನಿಸ್ತು. ಆಕೆ ಹೇಳಿದ್ಲು, ನಾನು ಹುಡುಕಾಡ್ತಾ ಇದ್ದೆ, ನೀನು ಸಿಕ್ಕಿ ಅಂದ್ಲು. ಅವಾಗ ಅವ ಹೇಳಿದ್ಲ, ನಾನು ಹುಡುಕಾಡಕ್ಕೆ ಹೊಂಟಿದ್ದೆ, ಆದರೆ ಏನು ಮಾಡೋದು, ನಿನ್ನ ಲಗ್ನ ಆಗಬೇಕಂತ ಮಾಡಿದ್ದೆ, 10 ವರ್ಷ ಹೆಚ್ಚಾಗ್ಯಾವ, ನಿನಗೆ ಆಗೋದಿಲ್ಲ ಅಂದ. ಎಲ್ಲಿ ಪರಿಪೂರ್ಣತ, ಏನು ಮಾತು, ಇದ್ದದ್ದ ಹೊಂದಿಸಿಕೊಳ್ಳೋದು. ಹೋಗಿ ನೋಡಬಾರದು. ದುರ್ಬಿನ್ ಹಚ್ಚಿ ನೀ ಹೆಂಗದಿ ಅಂತ ನೋಡಕ್ಕೆ ಹೋದರೆ ಅವರು ಟೆಲಿಸ್ಕೋಪ್ ಹಚ್ಚಿ ನೋಡ್ತಾರೆ ನೀ ಹೆಂಗದಿ. ಇವೆಲ್ಲ ಅನಪೇಕ್ಷ. ಬಹಳ ಬಹಳ ನಿರೀಕ್ಷೆ ಮಾಡಬೇಡ. ಒಂದು ಗಿಡ ಇತ್ತು, 1000 ಕಾಯಿ ಕೊಡ್ತಾವ,
ಇದು 1,00,000 ಕಾಯಿ ಕೊಡಬೇಕು ಅಂತ ಹಿಂಗೆ ಹೋಗಬೇಡ. ಅದು ಎಟ್ಟು ಕೊಡ್ತದ ಪೂರ್ಣ ಅಂತ ತಿಳ್ಕೊ, ಅನುಭವಿಸು ಮನುಷ್ಯನೇ. ಎಲ್ಲ ಎಲ್ಲಿ ಆಗ್ತದೆ ಹೇಳಿ. ಏನು ಮಾಡಿದರೂ ಸಹಿತ ಇಂದು ಚಂದ ಕಾಣಿಸ್ತದೆ, ಮರುದಿವಸ ಮತ್ತೆ ಕಡಿಮೆ ಅನಿಸ್ತದೆ. ಮರುದಿವಸ ಕಡಿಮೆ ಅನಿಸ್ತದೆ. ಯಾಕೆ? ಬಹಳ ನೋಡಿ ನೋಡಿ ಬರ್ತಾನೆ, ಅದರಂಗಿದಿರುವುದಿಲ್ಲ. ಏನು ಮಾಡೋಕ್ಕಾಗ್ತದೆ? ನೀವು ಬೇಕಾದ್ರೆ ಒಂದು ಚಂದ ಮನೆ ಕಟ್ಟಿ ನೋಡ್ರಿ, ಬೆಸ್ಟ್ ಮನೆ, ಎಲ್ಲರೂ ಬಂದು ಕೊಂಡಾಡ್ತಾರೆ. ಈ ಊರಾಗಿಂಥ ಮನೆಯೇ ಇಲ್ಲ ಅಂತ ಕೊಂಡಾಡ್ತಾರೆ. ಮುಂದೆ ಒಬ್ಬ ಬರ್ತಾನೆ, ಬಂದು ಇದೇ ಮನೆಗೆ ಬರ್ತಾನೆ. ಅವ ಬಂದು ಇವನ್ನೆಲ್ಲ ಉಪಚಾರ ಮಾಡ್ತಾನೆ. ಇವ ಮನೆ ಮಾಲೀಕ ಎಲ್ಲ ಮನೆ ತೋರಿಸ್ತಾನೆ. ಅವ ಬಂದವೇನಂತಾನೆ, ಸ್ವಲ್ಪ ತಪ್ಪೆದಪ್ಪ ಮನೆ ಅಂತ. ಊರೆಲ್ಲ ಮಗಳಿತ್ತು, ಏನು ಮಸ್ತ್ ಆನಂದ ಪಟ್ಟಿದ್ದ. ಎಂಥ ಮನೆಯೇ ಇಲ್ಲ ಅಂತ ಕೊಂಡಾಡಿದ್ರು. ಯಾವ ದಿವಸ? ಉದ್ಘಾಟನಾ ದಿವಸ. ಮತ್ತು ಆ ದಿವಸ ಇಲ್ಲತ್ ಹೆಂಗೆ ಹೇಳ್ತಾರೆ, ಚಲೋ ಇಲ್ಲತ್ ಹೆಂಗೆ ಹೇಳ್ತಾರೆ. ಅವರೇ ಮರುದಿವಸ ಬಂದಿದ್ರು. ಸ್ವಲ್ಪ ಈ ಕಿಡಿಕಿ ಮ್ಯಾಲೆ ಹೋಗಬೇಕಾಗಿತ್ತು, ಈ ಬಾಗಿಲ ಸ್ವಲ್ಪ ಎಡಕ್ಕೆ ಹೋಗಬೇಕಾಗಿತ್ತು, ಮುಂದಿನ ಗಾಡಿ ಒಂದಿಷ್ಟು ಮುಂದೆ ಹೋಗಬೇಕಾಗಿತ್ತು. ಅವ ಮನೆಯವ ಅಂದ, ನೀನು ಹೊರಗೆ ಹೋಗಬೇಕಾಗಿತ್ತು. ಏನು ಜೀವನ? ಎಲ್ಲ ಎಲ್ಲಿ ಪರಿಪೂರ್ಣ ಮಾಡ್ಲಿಕ್ಕಾಗ್ತದೇನು? ಇಂದು ಚಂದ ಇರ್ತದೆ, ಮರುದಿವಸ ಕೊರತೆಗಳು ಕಾಣಕ್ಕೆ ಶುರುವಾಗ್ತವ. ಕೊರತೆ ಕಾಣೋದಾದರೆ ಎಲ್ಲಿ ಕಾಣೋದಿಲ್ಲ ಹೇಳಿ? ಎಲ್ಲರಲ್ಲಿ ಕಾಣ್ತಾವ. ಅದನ್ನೆಲ್ಲ ತೆಗೆದುಹಾಕೋದು ಅನಪೇಕ್ಷ. ಬಹಳ ನಿರೀಕ್ಷೆ ಈ ಜಗತ್ತಿನಿಂದ ಮಾಡಬೇಡ. ಮಕ್ಕಳು ದೊಡ್ಡವರಾಗಬೇಕು, ಬಹಳ ದೊಡ್ಡವರಾಗಬೇಕು, ಲಕ್ಷಾಂತರ ಗಳಿಸಬೇಕು. ಆ ಬಳಿಕ ನಮ್ಮಿಬ್ಬರನ್ನು ಅಂದ್ರೆ ತಾಯಿ ತಂದೆಗಳನ್ನು ತೊಟ್ಟಿಲ್ಲ ಕುಂಡ್ರಿಸಿ ತೂಗ್ತಿರ್ಬೇಕು. ಎಲ್ಲಿ ಸಾಧ್ಯವೇ? ಅವ್ರಿಗೆ ಉಣ್ಣಕ್ಕೆ ಬೇಳೆ ಇಲ್ಲ, ಇನ್ಯಾವಾಗ ತೂಗೋದದ ಹೇಳಿ? ಅಷ್ಟು ಕೆಲಸ, ಅಷ್ಟು ಓಡಾಟ ಮಕ್ಕಳಿಗೆ ಇನ್ನೆಲ್ಲಿ ಆಗೋದದ? ಎಲ್ಲ ನಿರೀಕ್ಷೆ ಬಿಡೋದು, ಮಾಡೋದು, ಹೋಗಿಬಿಡು, ಮಾಡೋದು, ಹೋಗೋದು. ಬಹಳ ಈಗೆಲ್ಲ ತಾವದಿರಿ. ಇಷ್ಟೆಲ್ಲ ಜನ ಹಿಂಗೆ ಇರಬೇಕು ಅಂತ ನಾನಂದ್ರೆ ಸಾಧ್ಯವೇ? ಇವರೆಲ್ಲ ಬರೋಬ್ಬರಿ 5 ತಾಸು ಮಲ್ಕೋಬೇಕು, ಎಲ್ಲರೂ 3 ಗಂಟೆಗೆ ಏಳಬೇಕು, ಎಲ್ಲರೂ ಹಿಂಗೆ ಸ್ನಾನ ಮಾಡಬೇಕು, ಇಲ್ಲೇ ಬಂದು ಕುಂತಿರಬೇಕು ವರ್ಷಾವಧಿ. ಹಿಂಗೆ ಸಾಧ್ಯನು? ಅದೆಲ್ಲ ನಿರೀಕ್ಷೆ ಬಹಳ ದೊಡ್ಡದು. ಅಂಥ ನಿರೀಕ್ಷೆ ಮಾಡಬಾರದು. ಅನಪೇಕ್ಷ, ಬಹಳ ಅಪೇಕ್ಷ ಮನುಷ್ಯನೇ ಈ ಜಗತ್ತಿನಲ್ಲಿ ಮಾಡಬೇಡ. ಎಷ್ಟದ ಅಷ್ಟರಲ್ಲಿ ಸಂತೋಷ ಪಡೋ. ಸುಮ್ಮನೆ ಮಾಡೋದು, ಆ ಬಳಿಕ ನಿರೀಕ್ಷೆ ಮಾಡದೇ ಇರೋದು. ಬೆಸ್ಟ್ ಕಟ್ಟೋದು, 1000 ವರ್ಷ ಅನ್ನಬೇಡ. ನೀನು ಮೂರ್ತಿಯರೇ ಕೂಡಿಸು, ಮತ್ತೇನ್ರೇ ಮಾಡು, ಬಹಳ ದಿವಸ ಇರ್ತದಂತೂ ತಿಳ್ಕೊಳ್ಳಿಕ್ಕೆ ಹೋಗಬೇಡ, ಗೌರವಿಸ್ತಾರಂತೂ ತಿಳ್ಕೋಬೇಡ. ಸುಮ್ಮನೆ ಮಾಡೋದು. ಈಗ ನಾನು ಅಂದೆ ಕುಡಿಬಾರ್ದು ಅಂದೆ, ಇನ್ನೇನು ಬನ್ನ ತಿರುಗಾಡೋದ? ಸುಮ್ಮನೆ ಅನ್ನೋದು, ಹೋಗೋದು. ಯಾರು ಕುಡಿಲಿ ಬಿಡಲಿ, ತಗೊಂಡು ನಮಗೇನು ಮಾಡೋದು ಹೇಳಿ? ಇನ್ನೆಲ್ಲ ಲೆಕ್ಕ ತೆಗೆದು ಎಷ್ಟು ಜನ ಯಾವಾಗ ಕುಡಿತಾರೆ, ಎಲ್ಲೆಲ್ಲಿ ಕುಡಿತಾರೆ, ನನ್ನ ತಪ್ಪಿಸಿ ಕುಡಿತಾರೋ ಹೆಂಗೆ? ಯಾಕೆ ಕುಡಿಯಲ್ರಕ್ಕ? ಅವ್ರ ಜೀವನ ಅವ್ರದ್ದು, ನಮ್ಮ ಜೀವನ ನಮ್ಮದು. ನಾವು ಸುಮ್ಮನೆ ಅನ್ನೋದಷ್ಟೇ, ಬಿಟ್ಟರೆ ಚಲೋ ಅನ್ನೋದದ. ಸುಮ್ಮನೆ ತಣ್ಣಗೆ ಹೋಗೋದು. ಆಗಲೇಬೇಕು ಅಂತ ಹೊರಟೇವಿ ಅಂದ್ರೆ ನಾವು ಅವ್ರಿಗಿಂತ ಆಚೆ ಕಡೆ ಹೋಗಿಬಿಡ್ತೇವೆ. ಸಮಾಧಾನ ಎಲ್ಲಿ ಆಗ್ತದೆ? ಸಮಾಧಾನ ಹಿಂದುಕೊಂಡು ಹೋಗೋದು. ಭಾಳ ನಿರೀಕ್ಷೆ ಮಾಡು. ಹೇಳ್ತಾರಲ್ಲ, ಮಾಡೋದಲ್ಲೇನು? ಒಂದು ನೆರೆ ಮೊರೆ ಮನೆಗಳಿರ್ತಾವ. ಈ ಮನ್ಯಾಗ ಜಗಳ ಆಗ್ತದೆ, ಈ ಮನ್ಯಾಗ ಜಗಳ ಆಗ್ತದೆ. ಆಚೆ ಕಡೆಯವರು ಬರ್ತಾರೆ, ಬಂದು ಏನು ಹೇಳ್ತಾರೆ? ನೀವು ಇಬ್ಬರು ಸಣ್ಣವರು, ನಿಮಗೆ ಗೊತ್ತಾಗೋದಿಲ್ಲ, ಹೊಂದ್ಕೊಂಡು ಹೋಗ್ರಿ ಅಂತಾರೆ. ಅನ್ನೋದಲ್ಲ? ಹೊಂದ್ಕೊಂಡು ಹೋಗ್ರಿ, ಜಗಳ ಭಾಳ ಮಾಡೋಕ್ಕೆ ಹೋಗಬಾರ್ದು. ಇರೋದೇ ಸ್ವಲ್ಪ ಹೆಚ್ಚು ಕಡಿಮೆ. ಪ್ರಪಂಚ ಅಂದ್ರೆ ಏನು? ಸ್ವಲ್ಪ ಇರೋದೆ ದೋಸೆ ಇದ್ದಂಗೆ, ಸ್ವಲ್ಪ ಸಣ್ಣ ರಂಧ್ರಗಳು ಇದ್ದೇ ಇರ್ತಾವ. ಅಷ್ಟ್ರಾಗೆ ಹೊಂದ್ಕೊಂಡು ಹೋಗಬೇಕು. ಹೆಂಗೆ? ಅವರು ಲಕ್ಷ್ಮಿ ಇದ್ದಂಗೆ, ಇವರು ವಿಷ್ಣು ಇದ್ದಂಗೆ ಹೊಂದ್ಕೊಂಡು ಹೋಗ್ಬೇಕು.
ಅವರು ಪಾರ್ವತಿ ಇದ್ದಂಗೆ ಇವರು ಶಿವ ಇದ್ದಂಗೆ ಆ ದೇವ್ರು ಅದಾವಂತಲ್ಲ, ಇವರೇ ಶಿವ, ಇವ ಪಾರ್ವತಿ, ಇವರೇ ಪಾರ್ವತಿ. ಹೆಂಗೆ ಭಾವ ತಾಳಿ ಹೋಗಿಬಿಡೋದು. ಅದರಿಂದ ಮನೆ ಚಂದ ಕೋತ ಬರ್ತಾವ. ಅತಿ ನಿರೀಕ್ಷೆ ಮಾಡಬಾರದು. ಈ ಕಡೆ ಅವ್ರು ಬಂದು ಇಲ್ಲಿ ಹೇಳ್ತಾರೆ, ಎಷ್ಟು ಚಂದ ಹೇಳಿ ಅವರಿಗೆ ಸಮಾಧಾನ ಮಾಡಿ, ಅವ್ರಿಗೆ ಒಂದಿಷ್ಟು ನಗಸಿ ಮಾಡಿ, ಅವ್ರ ಮನ್ಯಾಗ ತಾನೂ ಒಂದಿಟ್ಟು ಊಟ ಮಾಡಿ, ಯಾಕಂದರೆ ಅದು ಕೂಡಿಸಿರ್ತಾನಲ್ಲ, ಎಷ್ಟು ಮಸ್ತಾಗಿ. ಹಿಂಗೆಲ್ಲ ಊಟ ಮಾಡಿ ತಿರುಗಿ ಮನೆಗೆ ಹೋಗೋದ್ರಾಗ ಮನೆಯವ್ರು ಜಗಳ ಶುರು ಮಾಡ್ತಾರೆ, ಅಲ್ಯಾಕೆ ಹೋಗಿದ್ದೆ, ಅವ್ರಿಗೆ ಏನೇನು ಹೇಳದೆ, ಕಾಫಿ ಕುಡಿಯಕ್ಕೆ ಹೋಗಿದ್ದೇನೋ ಆ ಮನೆಗೆ ಅಂತ. ಅಲ್ಲಿ ಜಗಳ ಶುರುವಾಗತ್ತೆ, ಅಲ್ಲಿ ಜೋರು ಜಗಳ. ಅಲ್ಲಿಂದ ಇವ್ರು ಆ ಕಡೆ ಹೋಗೋದು, ಈಚೆ ಕಡೆ ಅವರು ಸಮಾಧಾನ ಆಗಿತ್ತಲ್ಲ ಅವ್ರಿಗೆ ಹೋಗೋದು. ಹಿಂಗೆ ಆಗೋದ್ರಪ್ಪ, ಹಿಂಗೆಲ್ಲ ಮಾಡ್ಕೊಂಡು ಹೋಗೋದು. ನೀವು ತಡ್ಕೋರಿ, ನೀವು ತಡ್ಕೋರಿ, ಇದೇ ಹೇಳಿದ್ದ ಅವೇ ಮಾತು ಇಲ್ಲಿ ಹೇಳಕ್ಕೆ ಬಂದನವ. ಹಿಂಗೆ ಹೇಳ್ಕೋತ ಮಾಡ್ಕೋತ ಹೋಗಿ ಬಿಡೋದು ಈ ಜಗತ್ತ. ಅವ್ರು ಬಿದ್ದಾಗ ನಾವು ಎತ್ತಬೇಕು, ನಾವು ಬಿದ್ದಾಗ ಅವ್ರು ಎತ್ತಬೇಕು. ಬೀಳೋ ಬೇಡ ಅನ್ನಕ್ಕೆ ಹೋಗಬಾರದು, ಯಾಕೆ ನಾವು ಬೀಳೋರ ಇರ್ತೇವೆ. ಅನಪೇಕ್ಷ, ಅತೀ ನಿರೀಕ್ಷೆ ಯಾರಿಂದಲೂ ಬಹಳ ಮಾಡಬೇಡ. ಜಗತ್ತೆಲ್ಲ ಇವರಿಂದ ಚಲೋ ಆಗ್ತದ ತನಬೇಡ. ಎಷ್ಟು ಸಾಧ್ಯವೋ ಅಷ್ಟು ಆಗ್ತದೆ. ಸುಮ್ಮನೆ ಮಾಡ್ಕೋತ ಹೋಗೋದು. ಈಗ ಹೂವುಗಳದಾವಲ್ಲ, ಅವೇನು ಇಡೀ ಜಗತ್ತನ್ನು ಸುವಾಸ ಮಾಡಲಿಕ್ಕೆ ಹೋಗೋದಿಲ್ಲ. ಅವು ಅಂಥವ ನಮ್ಮ ಕೈಯಿಂದ ಆದಷ್ಟು ಮಾಡೋದದೆ, ನಮ್ಮ ಸುತ್ತ ಒಂದಿಷ್ಟು ಸುವಾಸನೆ ಮಾಡೋದದೆ, ಹೋಗಿ ಬಿಡೋದದೆ. ಜಗತ್ತಿನಿಂದ ಈ ನಿರೀಕ್ಷೆ ಎಷ್ಟತ್ತು ಮಾಡಲಿಕ್ಕಾಗ್ತದೆ, ಎಷ್ಟತ್ತು ಮಾಡೋಕ್ಕಾಗ್ತದೆ. ಎಮ್ಮ ಚಿಂತೆ ಯಮಗೆ ಸಾಲದೆ, ಕೂಡಲ ಸಂಗಮದೇವ ಒಲಿವನೋ ಒಲಿಯನೋ ಎಂಬ ಚಿಂತೆ ಹಾಸಲು ಉಂಟು ಹೊದಿಯಲು ಉಂಟು, ಪರಚಿಂತೆ ಯಮಗೆ ಕಯ್ಯ. ಬಸವಣ್ಣವ್ರೆಷ್ಟು ಚಲೋ ಮಾತು ಹೇಳ. ನಮಗೆ ಯಾಕ್ರಪ್ಪ ಅಷ್ಟೆಲ್ಲ ಯಾಕೆ? ಇಷ್ಟು ಹೇಳಿ ಅನಪೇಕ್ಷ ಶುಚಿ, ಇದು ಇನ್ನೊಂದು ಮಾತು. ಹೆಂಗಿರಬೇಕು ಮನುಷ್ಯ ಅಂದರೆ ಶುಚಿ. ಶುಚಿ ಶುಚಿ ಅಂದರೆ ಮಾಲಿನ್ಯ ಇರಬಾರ್ದು. ಅದರ ಅರ್ಥ ಏನು ಅಂದರೆ ಮೀಸಲಾಗಿರಬೇಕಷ್ಟೆ, ಕೆಡಿಸಬಾರ್ದು ಜೀವನ. ಹಾಲ ಸ್ವಚ್ಛ 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 ಹಾಲ, ಅದ್ರಾಗ ಮತ್ತೇನ್ರೇ ಹಾಕಬಾರ್ದು ಅಷ್ಟೆ. ಹಾಲಾಗ ಹುಳಿ ಹಿಂಡಬಾರ್ದು, ಹಾಲಾಗ ಮತ್ತೇನ್ರೇ ಚೆಲ್ಲಬಾರ್ದು. ಹಾಲ ಕೆಡ್ತದೆ, ಕೆಡಲಾರದಂಗೆ ಇಡೋದೇ ಮೀಸಲ. ಶುಚಿ. ನಾವು ಬಳಸುವ ಎಲ್ಲ ವಸ್ತುಗಳು ಹೆಂಗಿರಬೇಕು ಅಂದರೆ ಶುಚಿ. ನಾವು ಬಳಸುವಂಥ ಮನಸ್ಸ, ನಾವು ಬಳಸುವಂಥ ಇಂದ್ರಿಯಗಳು, ನಾವು ಬಳಸುವಂಥ ಅವಯವಗಳು, ಇವೆಲ್ಲ ಶುಚಿ ಶುಚಿ ಶುಚಿಯಾಗಿ ಸ್ವಚ್ಛ. ಕೈ ತಕ್ಕೊಂಡಿರೋದಷ್ಟೆ. ಉಣಬೇಕು, ಕೈ ತಕ್ಕೊಂಡು ಊಟ ಮಾಡಬೇಕು. ಹಾಗೆ ಬದುಕಬೇಕು. ಮನಸ್ಸು ತಕ್ಕೊಂಡು, ಮನಸ್ಸು ಸ್ವಚ್ಛ ಮಾಡಿಕೊಂಡು, ಮನಸ್ಸು ತೊಳ್ಕೊಂಡು ಊಟ ಬದುಕೋದದ. ಬದುಕಂದರೆ ಒಂಥರ ಊಟ ಮಾಡ್ದಂಗೆ. ಊಟ ಮಾಡಾಗ ಎಷ್ಟು ಆನಂದ ಪಡ್ತೇವೆ. ಒಂದು ತುತ್ತ ಸಹಿತ ನಮಗೆ ಎಷ್ಟು ಸಂತೋಷ ಕೊಡ್ತದೆ. ಹಾಗೆ ಕ್ಷಣ 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 ನಾವು ಆನಂದ ಪಡೋದದ. ಹೆಂಗೆ? ಕೈ ತೊಳ್ಕೊಂಡು ಊಟ ಮಾಡಬೇಕು, ಕೈ ಹೊಲಸ ಆಗಬೇಕು. ಕೈಯಿಂದಲೇ ಊಟ ಮಾಡಬೇಕಾದಾಗ ಕೈ ತೊಳ್ಕೋಬೇಕಾಗ್ತದೆ. ಹಂಗೆ ಮನಸ್ಸಿನಿಂದಲೇ ಜಗತ್ತನ್ನು ನಾವು ಅನುಭವಿಸಬೇಕಾದಾಗ ಮನಸ್ಸನ್ನು ತೊಳಿಬೇಕಾಗ್ತದೆ. ಮನಸ್ಸು ಅವಾಗೊಮ್ಮೆ ಇವಾಗೊಮ್ಮೆ ಹೊಲಸಾಗ್ತದೆ. ತೊಳೆಯೋದು ಸುಮ್ಮನೆ ಒಂದಿಷ್ಟು ನೀರಾಗಿ ಎದ್ದೋದು, ಸುಮ್ಮನೆ ಒಂದೆರಡು ಮಾತಿನಲ್ಲಿ ಮನಸ್ಸನ್ನು ಇಡೋದು. ಮಾತು ಸ್ವಚ್ಛ, ಮನಸ್ಸು ಸ್ವಚ್ಛ ಆಗ್ತದೆ ಅಷ್ಟೇ. ಹಾಗೆ ಸ್ವಚ್ಛ ಮನಸ್ಸಿನಿಂದ ಈ ಜಗತ್ತಿನಲ್ಲಿ ನಾವು ಬದುಕೋದಕ್ಕೆ ಶುಚಿ. ಶುಚಿ. ಒಬ್ಬ ಶರಣ ಅಂತಾರೆ, ಬಹಳ ದೊಡ್ಡ ಶರಣರವರು. 12ನೇ ಶತಮಾನದ ಆದಿ ಭಾಗದಲ್ಲಿ, 11ನೇ ಶತಮಾನದ ಉತ್ತರ ಭಾಗದಲ್ಲಿ ಆಗಿ ಹೋದಂಥ ಒಬ್ಬ ಶರಣ ಹೇಳ್ತಾನೆ, ಬಹಳ ಒಳ್ಳೆಯ ಮಾತು ಹೇಳ್ತಾನೆ. ಇದು ಮೀಸಲು, ಕಣ್ಣು ಮೀಸಲು ಶಿವನ, ಮನ ಮೀಸಲು ಶಿವನ, ಎಲ್ಲ ಮೀಸಲು. ಎಷ್ಟು ಚಲೋ ಮಾತು. ಕಣ್ಣ ನಾನು ಮೀಸಲಾಗಿಟ್ಟೇನೆ ಭಗವಂತನೇ, ಕಿವಿಯನ್ನು ನಿನಗಾಗೆ ಮೀಸಲಾಗಿಟ್ಟಿದ್ದೇನೆ, ಕೈಯನ್ನು ನಿನಗಾಗೆ ಮೀಸಲಾಗಿಟ್ಟಿದ್ದೇನೆ.
ಈ ಮೀಸಲು ಕೆಡದಂಗೆ ನೋಡ್ಕೋತೇನೆ, ಅದು ನನ್ನ ಕೆಲಸ. ಮೀಸಲ ಕಣ್ಣಿನಿಂದ ಛಲೋ ನೋಡೋದು, ಅದಕ್ಕೆ ಮೀಸಲಂತಾರೆ. ಛಲೋದಕ್ಕಾಗಿ ಮೀಸಲಾಗಿಡೋದು. ಈಗೊಂದು ಚಾಕು ಅದ, ಛಲೋದಕ್ಕಾಗಿ ಮೀಸಲಾಗಿಡೋದು. ಹೊಡ್ಯಾಕೇನು? ಯಾರಿಗಾರ ಹೊಡೆದ ಬಂದ ಚಾಕು ಇದು ಎಲ್ಲ ಬಳಸೋದು, ಚಾಕು ಬಳಸೋದಂತ ಹೊಡೆದ ಬಂದ ಜೈಲಿಗೆ ಹೋದ. ಹಂಗೆ ಬಳಸೋದಲ್ಲ, ಕೈಯಾಗೆ ಚಾಕುನೇ ಇರಲಿ ಮತ್ತೇನೇ ಇರಲಿ, ಅದನ್ನು ಬಳಸೋದು ಹೇಗೆ? ಒಳ್ಳೆ ಕೆಲಸಕ್ಕೆ ಅದನ್ನು ಬಳಸಿಗೋತಿರೋದೇ ಶುಚಿ. ಹಾಲ ಛಲೋದಕ್ಕೆ ಬಳಸೋದು, ಅದನ್ನು ಓದು ಹಲ್ಕೋ ಹಾಲ ಮಾಡಬಾರದು. ಹಣ್ಣುಗಳನ್ನು ಚೆನ್ನಾಗಿ ಬಳಸೋದು, ದ್ರಾಕ್ಷೆಯನ್ನು ಅದನ್ನು ಓದು ವೈನ್ ಮಾಡಬಾರದು. ಅಷ್ಟೆ. ಮಾಡೋರು ಮಾಡಲಿ, ಕುಡಿಯೋರು ಕೂಡಲಿ, ನಾವು ದ್ರಾಕ್ಷೆ ತಿನ್ನೋದದ ಅಷ್ಟೆ. ಹೀಗೆ ಸ್ವಚ್ಛವಾದಂಥ ಕಾರ್ಯಗಳನ್ನು ಕೈಯಿಂದ ಮಾಡ್ಕೋತ ಹೋಗೋದಕ್ಕೆ, ಒಳ್ಳೆಯ ಸ್ವಚ್ಛ ಮಾತುಗಳನ್ನು ಆಡ್ಕೋತ ಹೋಗೋದಕ್ಕೆ ಶುಚಿ ಅಂತ ಕರೀತಾರೆ. ನಾಲಿಗೆ ಹೊಲಸು ಯಾಕಪ್ಪ ಮಾಡಿಕೊಳ್ಳೋದು? ಇನ್ನೊಬ್ಬರದ ಆಡಿ ಆಡಿ. ನಮ್ಮದು ಕೆಲಸ ಏನು ಅಂದರೆ ಬರೀ ತಪ್ಪ ತೆಗೆಯೋದು, ಇನ್ನೊಬ್ಬರನ್ನ ಆಡಿಕೊಳ್ಳೋದಷ್ಟು ಬಿಟ್ಟರೆ ನಮಗೆ ಬೇರೆ ಉದ್ಯೋಗನೇ ಇಲ್ಲ. ಹೇಗೆ? ಹಂಗೆ ನಮ್ಮ ನಾಲಿಗೆ ಹೊಲಸಾಗಬಾರ್ದು, ಹಂಗೆ ಬದುಕೋದದೆ, ಹಂಗೆ ಬಾಳೋದದ. ಇದಕ್ಕೆ ಶುಚಿ ಎಂಥವರನ್ನ ಭಗವಂತ ಪ್ರೀತಿಸ್ತಾನ ಅಂತ ಅಲ್ಲಿ ಹೇಳ್ಯಾರ. ಶುಚಿ ಶುಚಃ ಎಷ್ಟು ಚಂದ. ಅನಪೇಕ್ಷ ಶುಚಿ, ಸ್ವಚ್ಛ ಇರಲಿ. ಕೈ ಸ್ವಚ್ಛ, ಕಣ್ಣು ಸ್ವಚ್ಛ, ಮನಸ್ಸು ಸ್ವಚ್ಛ, ಎಲ್ಲವೂ. ಹೊಲಸು ಮಾಡಿಕೊಳ್ಳೋದು ಬೇಡ. ಹೊಲಸ ಆದರೂ ಸಹಿತ ತೊಳ್ಕೊಳ್ಳೋದು, ಒಂದಿಷ್ಟು ತೊಳ್ಕೋಬೇಕು. ಅಲ್ಲೇನೋ ಹೇಳ್ತಾರೆ, ಎಷ್ಟು ಚಲೋ ಮಾತು ಹೇಳ್ತಾರೆ. ದೇವರು ಎಂಥ ಕೊಟ್ಟಿದ್ದಾನ ವಸ್ತುಗಳನ್ನು, ಎಷ್ಟು ಚಲೋ ವಸ್ತು ಕೊಟ್ಟಾನ, ಅದನ್ನು ಹಾಳು ಮಾಡಬೇಡ, ಅದನ್ನು ಹೊಲಸು ಮಾಡಬೇಡ. ಶುಚಿ. ಯಾವ ವಸ್ತು ಈ ಜಗತ್ತಿನಲ್ಲದ ಅದನ್ನು ಮಲಿನಗೊಳಿಸಬೇಡ ಮನುಷ್ಯನೇ. ಹೂವಿನ ಮೇಲೆ ಕಸ ಚೆಲ್ಲಬೇಡ. ಜನತೆಯ ಜೀವನದಲ್ಲಿ ನೀನು ಕಸವನ್ನು ಎರಚಬೇಡ. ಚಲೋ ಸ್ವಚ್ಛ ಸುಂದರ ಜಗತ್ತ ಇದು. ಈ ಜಗತ್ತನ್ನು ಹೊಲಸ ಮಾಡಬೇಡ, ಅದೇ ಶುಚಿ. ನಾನೂ ಹೊಲಸಾಗಬಾರದು, ಜಗತ್ತನ್ನು ಹೊಲಸ ಮಾಡಬಾರದು. ಆದಂಥ ಮನುಷ್ಯನನ್ನು ಭಗವಂತ ಪ್ರೀತಿಸ್ತಾ ಇರ್ತಾನೆ. ನನ್ನ ನಾಲಿಗೆ ಚಂದಿರೋದು ಸ್ವಚ್ಛ, ಎಷ್ಟು ಚಲೋ ನಾಲಿಗೆದೆ ಅಂದ್ರೆ ಮಂತ್ರನೇ ಅಂತದೆ. ಬೈದ್ರೆ ಕೆಟ್ಟ ಬೈಗಳನ್ನೇ ಬೈತದೆ, ಎರಡೂ ಮಾಡ್ತದೆ. ಅದಂತದ, ಮನುಷ್ಯನೇ ನೀ ಹೆಂಗೆ ಬಳಸಂತೆ ನಾನು ಹಂಗೆ ಮಾಡ್ತೇನೆ. ಬೈ ಅನ್ನು ಇವ್ರನ್ನೆಲ್ಲ ಬೈತೀನಿ ಒಂದು ಕ್ಷಣದಾಗ. ಮುಂದೆ ಅದರ ಪರಿಣಾಮ ಮನುಷ್ಯನೇ ಅದು ನಿನಗೆ ಬಿಟ್ಟಿದ್ದು, ನಮಗೇನು ಸಂಬಂಧ ಇಲ್ಲ. ನಾಲಿಗೆ ನಾವು ಸುಮ್ಮನೆ ಇರೋರು ಅಷ್ಟೆ. ಬೈಯೋದು ಸುಮ್ಮನೆ ಆಗೋದು, ಹೊಡೆಸಿಕೊಳ್ಳೋರು ಬೆನ್ನ. ಇಲ್ಲೇ ಎಷ್ಟು ಮಜಾ ಅದ ನಾಲಿಗೆ. ಅದು ಅಂಥದ, ನೀ ಹೇಳ್ದಂಗೆ ನಾ ಮಾಡ್ತೇನೆ ಅಟ್ಟೆ. ಅದರ ಪರಿಣಾಮ ನಮ್ಮದ, ಅದು ನಿಮಗೆ. ಚಲೋ ನಾನು ಮಾಡಿದರೆ ನೀನು ದೇವನತ್ತ ಕರ್ಕೊಂಡು ಹೋಗ್ತೇನೆ. ಮಂತ್ರ ಇಲ್ಲೇನು ಮಂತ್ರಗಳು, ಎಷ್ಟು ಸುಂದರ ಮಂತ್ರಗಳದಾವ. ಓಂ ಅಂತೇವಿ ಮಂತ್ರ. ಇದು ಅದ್ಭುತವಾದಂಥ ಮಂತ್ರ, ಅದ್ಭುತ ಮಂತ್ರ. ಜಗತ್ತಿನಲ್ಲಿ ಅತ್ಯಂತ ಸುಂದರವಾದ, ಅತ್ಯಂತ ಪ್ರಭಾವಿಯಾದ ಮಂತ್ರ ಓಂ ಅಷ್ಟೇ. ಓಂ ತತ್ ಸತ್. ಓಂ ಭೂರ್ಭುವಸ್ವಃ ತತ್ ಸವಿತುರ್ವರೆಣ್ಯಂ ಭರ್ಗಃ. ಎಷ್ಟು ಚಂದದೆ. ಧಿಯೋ ಯೋನಃ ಪ್ರಚೋದಯಾತ್. ಇಂಥವು ಸಣ್ಣ ಸಣ್ಣ ಸುಂದರ ಮಂತ್ರಗಳು, ಅರ್ಥಪೂರ್ಣವಾದಂಥ ಮಂತ್ರಗಳು. ನಾಲಿಗೆ ಸುಮ್ಮನೆ ನಾಲಿಗೆ ಮೇಲೆ ಒಂದು ಮಂತ್ರ ಇತ್ತು ಅಂದರೆ ನಮ್ಮನ್ನು ಎತ್ತರಿಸ್ತದೆ, ದೇವನ ಎತ್ತರಕ್ಕೆ ಎತ್ತರಿಸ್ತದೆ. ಸುಮ್ಮನೆ ಒಂದು ಮಂತ್ರ ನಾಲಿಗೆ. ಇದಕ್ಕೆ ಶುಚಿ 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 ಅಂತ ಕರೀತಾರೆ. ನಾವು ಶುಚಿಯಾಗಿರೋದು, ಜಗತ್ತನ್ನು ಶುಚಿಯಾಗಿಡೋದು.
ಎಲ್ಲರೇ ನಮಗೆ ಹೊಲಸು ಕಂಡ್ರೆ ತೆಗೆಯೋ ಪ್ರಯತ್ನ ಮಾಡಬೇಕೇ ವಿನಃ ಹೊಲಸನ್ನು ಹೆಚ್ಚಿಸುವ ಪ್ರಯತ್ನ ಮಾಡಬಾರದು. ಒಬ್ಬರ ಮನಸ್ಸು ಕೆಟ್ಟಿತ್ತು ಅಂದರೆ ಕೂಡಿಸೋ ಪ್ರಯತ್ನ ಮಾಡಬೇಕೇ ವಿನಃ ಕೆಡಿಸೋ ಪ್ರಯತ್ನ ಮಾಡಬಾರದು. ನಮ್ಮದು ಹಂಗಾಗೋದಿಲ್ಲ. ಇನ್ನಷ್ಟು ಹಾಕಿ 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 ಅವನು ಎಬ್ಬಿಸಿ ಒಟ್ಟು ಅದನ್ನು ಮುರಿದು ಹೆಂಗಾಗ್ಯದ, ರಾಜ್ಯಗಳೆಲ್ಲ ಹಾಳಾಗಿದ್ದೆ ಅದರಿಂದ ಬರೀ ನಾಲಿಗೆಯಿಂದ ಹಾಳಾಗ್ಯಾವ ಅಷ್ಟೇ. ನಾಲಿಗೆಯಿಂದ ಇವರಿಗೆ ಪ್ರೋತ್ಸಾಹ ಕೊಟ್ಟರು, ಕೌರವರಿಗೆ ಪ್ರೋತ್ಸಾಹ ಕೊಟ್ಟರು, ಆ ಕಡೆ ಅವರಿಗೆ ಪ್ರೋತ್ಸಾಹ ಕೊಟ್ಟರು. ದೊಡ್ಡ ಜಗಳ ಆಗಿ ಲಕ್ಷಾಂತರ ಹೋರಾಟ ಆಗಿ ಎಲ್ಲ ಆದ ಬಳಿಕ ಹಿಂಗಾಗಬಾರದಾಗಿತ್ತು ಅಂದರು. ಏನು ಮಾಡು, ಆಗ್ಯದ, ಮುಗಿದು ಹೋಗಿ ಬಿಟ್ಟ. ಹಂಗೆ ಆಗಬಾರ್ದು. ಜಗಳ ಮಾಡಿ 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 ಅವ್ರದ್ದು ಇವ್ರು ಬೈದು ಇವ್ರದ್ದು ಅವ್ರು ಬೈದು ಇಬ್ಬರೇ ಮನ್ಯಾಗ ಮತ್ತೇನಿಲ್ಲ, ಮಸ್ತ್ ರೊಕ್ಕ ಅದ, ಏನು ಬೆಸ್ಟ್ ಮನೆ ಅದ, 2 ಚಲೋ ಮಕ್ಕಳದ, ಊರಾಗೆಲ್ಲ ಚಲೋ ಕಿಮ್ಮತ್ತದ, ಜಗಳ ಮಾಡಕ್ಕೆ ಶುರು ಮಾಡಿದರು. ಮಾಡಿ 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 ಎಲ್ಲಿಗೆ ಬಂತಂದ್ರೆ ಡೈವೋರ್ಸಕ್ಕೆ ಬಂತು. ಮಾಡಬಾರದು. ದೇವ್ರು ಎಲ್ಲ ಕೊಟ್ಟಾಗ ಕೊಡದೇ ಇರಲಿ, ಕೊಡಲಿ, ಚೆಂದಾಗಿ ಇರೋದದ, ಎಲ್ಲದರ ಕೂಡ ಇರೋದದ, ಎಲ್ಲದರ ಕೂಡ. ಒಂದು ಅರಣ್ಯದಾಗ ಒಂದು ಮಲ ಇತ್ತು. ಮಲ ನೋಡಿರಲ್ಲ ಎಷ್ಟು ಚಂದ ಇರ್ತದೆ, ಹಿಂಗೆ ಮುಟ್ಟಿದ್ರು ಅಷ್ಟು ಮೃದು ಮಲ ಹೆಂಗಿರ್ತದೆ. ಅದರ ಕಣ್ಣಿನಲ್ಲಿ ದ್ವೇಷ ಇಲ್ಲ, ಕ್ರೌರ್ಯ ಇಲ್ಲ, ಅದರ ಕಾಲುಗಳಲ್ಲಿ ಕ್ರೌರ್ಯ ಇಲ್ಲ, ಅದರ ಮೈಯಲ್ಲಿ ಎಲ್ಲೂ ಕ್ರೌರ್ಯ ಇಲ್ಲ. ಸಾತ್ವಿಕ ಅಷ್ಟು ಮೃದು ಮೃದು ಮೊಲ. ಅದಕ್ಕೇನೆ ಕೊಂಬದವನು ಇರ್ಯಾಕ, ಕಾಲಿಗೇನು ಮುಳ್ಳು ಅಂದ್ರೆ ಹುಲಿಗೆ ಹೆಂಗಿರ್ತದೆ ಹಂಗದಾವೇನು. ಕಡಿದ್ರೆ ಎಲ್ಲ ನಾಶ ಮಾಡುವಂಥದ್ದು ಏನ್ರೆ ಬಾಯಿಯೊಳಗದ ಏನಿಲ್ಲ ಪಾಪ. ಅದ ಎಲ್ಲದಕ್ಕೆ ಆಹಾರ, ಅದನ್ನ ಎಲ್ಲ ತಿಂತಾವ. ಆದರೆ ಅದು ಅಷ್ಟು ಮೃದು. ಒಂದು ದಿವಸ ಭಗವಂತ ಬಂದು ಆ ಮೊಲಕ್ಕೆ ಕೇಳ್ದ, ಪಾಪ ನಿನಗೆ ನಾನು ಏನೂ ಶಸ್ತ್ರಗಳನ್ನು ಕೊಡಲಿಲ್ಲ ರಕ್ಷಣೆಗಾಗಿ, ಓಡೋದಷ್ಟು ಬಿಟ್ಟರೆ ನಿನ್ನಲ್ಲಿ ಏನದ ಹೇಳು. ಆದರೆ ನೀನೇ ಎಲ್ಲದಕ್ಕೆ ಆಸರ, ಎಲ್ಲ ಪ್ರಾಣಿಗಳು ನಿನ್ನ ಮುಗಿಸೇ ಬಿಡ್ತಾವ, ನೀನು ಮಾತ್ರ ಎಲ್ಲದಕ್ಕೆ ಆಹಾರ ಆದರೂ ಸಹಿತ ರಕ್ಷಣಾ ಮಾಡಿಕೊಳ್ಳುವಷ್ಟು ನಿನ್ನಲ್ಲಿ ಅದು ನಾನು ಏನೂ ಕೊಟ್ಟಿಲ್ಲ. ನನಗೂ ಸ್ವಲ್ಪ ಕೆಡಕನಿಸ್ತದೆ, ಹೇಳು ಏನೇನು ಕೊಂಬು ಕೊಡ್ಲೋ, ಏನು ಹಲ್ಲು ಚಲೋ ಕೊಡ್ಲೋ ಕಡಿಯುವಂಥದ್ದು, ಕಾಲಲ್ಲಿ ಶಕ್ತಿ ಕೊಡ್ಲೋ, ಏನು ಮಾಡಲಿ ಅಂತ ಕೇಳ್ದ. ಅವಾಗ ಮೊಲ ಹೇಳ್ತು, ಭಗವಂತನೇ ಏನೂ ಮಾಡಬೇಡ, ಈಗೇನು ಕೊಟ್ಟಿದೆಯಲ್ಲ ಬೆಸ್ಟ್ ಕೊಟ್ಟಿದಿ, ಏನೂ ಮಾಡಬೇಡ, ಅವು ಹಂಗೆ ಮಾಡ್ತಿರ್ಬೇಕು, ನಾನು ಅದರಲ್ಲೇ ಬದುಕ್ತಿರ್ಬೇಕು ಅಂತ ಶಕ್ತಿ ಕೊಟ್ಬಿಡು ಅಂತ. ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ಹಂಗೆ ಇರಬೇಕು, ಹುಲಿ ಮಗ್ಲ ನಾನಿರಬೇಕು, ಆದರೆ ನಾನು ಆನಂದವಾಗಿರಬೇಕು, ಅವರೂ ಇರಬೇಕು, ನಾನು ಇರಬೇಕು. ಇಷ್ಟೆಲ್ಲ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ನಮ್ಮನ್ನು ಮುಗಿಸ್ತಾವಂತ ಬಂದರೂ ಸಹಿತ ನಾವೇನು ಕಡಿಮೆ ಆಗಿಲ್ಲ, ಅವ್ರಿಗಿಂತ ಹೆಚ್ಚಾಗಿಬಿಟ್ಟೇವಿ. ನಾವು ಹಿಂಗೆ ಇರಬೇಕು, ಅವರು ಹಂಗೆ ಇರಬೇಕು. ನಮಗೆ ಅವ್ರಿಗೆ ಏನೂ ನನಗೇನು ಶಸ್ತ್ರ ಕೊಡಬೇಡ ಭಗವಂತನೇ, ನೋಡು ನನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ, ಹಂಗಿರ್ತೀನಿ ನಾನು. ಆವಾಗ ಪರಮಾತ್ಮ ಇದನ್ನು ಓದು, ಚಂದ್ರನೊಳಗಿಟ್ಟ ಅಂತ. ನಿನಗೆ ಯೋಗ್ಯ ಸ್ಥಳ ಇದು. ಯಾಕೆ? ಚಂದ್ರ ನನ್ನ ತಲೆ ಮೇಲೆ, ಆ ಚಂದ್ರನ ಒಳಗೆ ನೀನು, ನನ್ನ ತಲೆ ಮೇಲೆ ನೀನು ಅಂದ ಆ ಮೊಲಕ್ಕೆ. ಯಾಕೆ? ಅಷ್ಟು ಮೊದಲು ಬೇಕು ಮನುಷ್ಯ ಹಿಂಗೆ ಬದುಕೋದದ ಜಗತ್ತನ್ನು ಕೆಡಿಸಬಾರ್ದು, ತಾನೂ ಕೆಡಬಾರದು. ಇನ್ನೊಬ್ಬರಿಗೆ ಬಣ್ಣ ಹಚ್ಚಬೇಕಾದ್ರೆ ಮೊದಲು ಕೈ ಹೊಲಸಾಗ್ತದೆ, ಆಗೋದಿಲ್ಲೇನು? ಮಣ್ಣು ಎರಚಬೇಕಾದ್ರೆ ಮೊದಲು ತನ್ನ ಮೇಲೆ ಬೀಳ್ತದೆ. ತಾನು ಹೊಲಸಾಗಬಾರದು, ಅದು ಬಹಳ ಮಹತ್ವದ್ದು. ಜಗತ್ತನ್ನು ಹೊಲಸ ಮಾಡೋದು ಶುಚಿ, ಹೊಲಸ ಮಾಡಬಾರದು. ಅನಪೇಕ್ಷ ಶುಚಿ. ಮೂರನೇ ಮಾತು ಹೇಳ್ತಾನೆ, ದಕ್ಷ. ಮನುಷ್ಯನೇ ಏನೇ ಕೆಲಸ ಮಾಡು ದಕ್ಷತೆಯಿಂದ ಮಾಡು, ಹೆಂಗಂಗರೇ ಮಾಡಬೇಡ.
ಬಹಳ ಪ್ರೀತಿಯಿಂದ ಉತ್ಸಾಹದಿಂದ ಚೆಂದಾಗಿ ಮಾಡು. ಈಗ ಮಾಡ್ಯಾರಲ್ಲ, ಇಲ್ಲೊಂದು ಹಾಕ್ತಾ ಇದ್ದಾರೆ ದಿನಾಲು ಪಾಪ ಎಷ್ಟೊತ್ತಿಗೆ ಬಂದಿರ್ತಾರೆ ಗೊತ್ತಿಲ್ಲ. ಒಂದು ದಿವಸದಂಗೆ ಒಂದು ದಿವಸದ ರಂಗವಲ್ಲಿ ಇಲ್ಲ. ನೀವು ಒಂದು ಸಲ ನೋಡಬೇಕು, ಎಷ್ಟು ಚಂದ ಹಾಕಿರ್ತಾರೆ. ಒಂದು ಸ್ವಲ್ಪ ಸಹಿತ ಎಲ್ಲೂ ತೊಂದರೆ ಇದು ಆಗಬಾರ್ದು, ದೋಷ ಕಾಣಬಾರ್ದು, ಅಷ್ಟು ಕಾಳಜಿಯಿಂದ ವಹಿಸ್ತಾರಲ್ಲ. ಇದು ದಕ್ಷತಾ ಇದೆ. ಮಾಡೋ ಕೆಲಸ ಚೆಂದಾಗಿ ಮಾಡೋದು, ಮಾಡೋ ಕೆಲಸ ಸರಿಯಾಗಿ ಮಾಡೋದು. ಯಾರ್ದ್ಯಾಕೆ ಕೆಲಸ ಇರೋಲ್ದ್ಯಾಕೆ, ನಮಗೆ ಕೆಲಸ ಮಾಡೋ ಪ್ರಸಂಗ ಬಂದರೆ ಚಂದ ಮಾಡೋದು. ಯಾರೇ ನೋಡಾಗ ಚಂದ ಮಾಡೋದು, ಯಾರೂ ಇಲ್ಲದಾಗ ಒಗೆದು ಹೋಗೋದು, ಇದು ಜೀವನ ಅಲ್ಲ. ಭಕ್ತ ಹಂಗೆ ಮಾಡೋದಿಲ್ಲ. ಭಕ್ತ ದೇವನನ್ನು ಪ್ರೀತಿಸುವ ವ್ಯಕ್ತಿ ತಾನು ಏನೇ ಮಾಡಲಿ ಇದು ದೇವರು ನೋಡ್ತಾನೆ ಅಂತ ತಿಳ್ಕೊಂಡು ಚಂದ ಮಾಡೋದು. ದೇವನಿಗಾಗಿ ರಂಗವಲ್ಲಿ, ದೇವನಿಗಾಗಿ ಹಾಸೋದು, ದೇವನಿಗಾಗಿ ಇಷ್ಟೆಲ್ಲ ಶೃಂಗರಿಸೋದು. ಯಾರಿಗರೆ ಅಲ್ಲ, ಆನಂದಕ್ಕಾಗಿ, ದೇವನಿಗಾಗಿ ದಕ್ಷತೆ ಇರಬೇಕು ಕಾರ್ಯಗಳಲ್ಲಿ. ಚಲೋ ಮಾಡೋದು, ಅಡುಗೆನೇ ಮಾಡ್ರಿ, ಚಂದ ಮಾಡೋದು, ಚಲೋ ಮಾಡೋದು. ಅವ ತಿನ್ನವ ಹೆಂಗರಿ ತಿನ್ನೋಲ್ರಿ, ಆ ಮಾತು ಬೇರೆ. ಅವೇನು ಹೊರಗೆ ಎಲ್ಲರೇ ತಿಂದು ಬಂದು ಏನ್ರಿ ಇದ್ರಾಗೇನದ ಅದ್ರಾಗೇನದ ಅಂತಿರ್ತಾನೆ. ಅವಾಗ ಬಿಟ್ಟು ಬಿಡೋದು, ತಿಳ್ಕೊಳ್ಳೋದು ಇವ ಎಲ್ಲೋ ತಿಂದಾನ, ಅದಕ್ಕಿದು ಸವಿ ಆಗೋದಿಲ್ಲ. ಏನೇನೋ ತಿಂದವರಿಗೆ ಬಾಳೆಹಣ್ಣು ಹಿಡಿಸ್ತಾವೇನು, ಹಾಲು ಹಿಡಿಸ್ತಾವೇನು ಹೇಳಿ. ಮಸ್ತಾಗಿ ಕುಡ್ದಾನ, ಅವಾಗ ಹಾಲು ಕೊಟ್ಟರದೇನು ಇದ್ರಾಗೇನದ ಅಂತ. ಹಾಲಿನಾಗ ಅವ ರುಚಿ ಕಾಣೋದಿಲ್ಲ. ಯಾಕೆ? ಅವ ಇಲ್ಲೇ ಈಗ ಅರ್ಧಂಬರ್ಧ ಹೋಗೇ ಬಿಟ್ಟ. ಏನು ಮಾಡೋದು? ಜೀವನದ ಸೊಬಗ ಕಳೆಯುವಂಥದ್ದು ಏನಾರ ಇದ್ದರೆ ಇವೆಲ್ಲ ಕುಡಿಯೋದು ಮಾಡೋದು ಇವೆಲ್ಲ ಸೊಬಗ ಕಳೀತಾವ, ಅನುಭವಿಸ್ಲಿಕ್ಕಾಗೋದಿಲ್ಲ. ಸುಮ್ಮನೆ ಒಂದು ಕಪ್ ಸುಂದರ ಕಾಸಿ ಮಾಡಿ ಹಿಂಗೆ ಹಾಲು ಇಟ್ಟರು ದೇವ್ರ ಮುಂದಿಟ್ಟಂಗೆ ಆಗಬೇಕು. ಅದಕ್ಕೆ ಅಂದರು, ಉಣ್ಣವರು ದೇವರು, ನೀಡವರು ದೇವರು. ಅನ್ನಂ ಬ್ರಹ್ಮ ರಸೋರ್ ವಿಷ್ಣು ಭೋಕ್ತಾ ದೇವೋ ಮಹೇಶ್ವರ. ಅನ್ನವೇ ದೇವರು, ರಸ ಅದೇನದ ಅದೇ ವಿಷ್ಣು. ಏನು ಊಟ ಮಾಡ್ತಾ ಇದ್ದಾನೆ ಅವನೇ ದೇವರು. ಶಿವ ಬ್ರಹ್ಮ, ವಿಷ್ಣು ಶಿವ ಮನುಷ್ಯನೇ. ಅನ್ನವೇ ಬ್ರಹ್ಮ, ಅನ್ನಂ ಬ್ರಹ್ಮ, ರಸಃ ವಿಷ್ಣು. ಏನು ನೀರ ಹಾಲ ಅದು ಇದು ಕುಡಿತೀಯಲ್ಲ ಅದು ವಿಷ್ಣುವಂತ ಕುಡಿ. ಏನು ಉಣ್ತೀಯಲ್ಲ ನೀನೊಬ್ಬ ದೇವ ಅಂತ ತಿಳ್ಕೋ. ಚೆನ್ನಾಗಿ ಮಾಡೋದು, ಉಣ್ಣೋದು ಚೆನ್ನಾಗಿ, ಕೂಡೋದು ಚೆನ್ನಾಗಿ, ಬದುಕೋದು ಚೆನ್ನಾಗಿ. ಹಾಗೆ ಮಾಡ್ತಾ ಇದ್ರೆ ದಕ್ಷ. ಒಂದು ಕ್ಷಣ ಸಹಿತ ನಮ್ಮದು ಹಾಳಾಗ್ಲಾರ್ದಂಗೆ, ಹೊಲಸಾಗ್ಲಾರ್ದಂಗೆ ಮಾಡೋದು. ಅಡಿಗೆ ಮನೆ ಅಂತ ಇರ್ತದೆ, ಸ್ವಚ್ಛ ಯಾವಾಗಲೂ 24 ತಾಸು ಸ್ವಚ್ಛಾಗಿ ಚೆಂದಾಗಿ ಇಡೋದು. ಮನಸಾ ಮಾಡೋದು, ದಕ್ಷತೆಯಿಂದ ಮಾಡೋದು, ಜಾಣ್ಮೆಯಿಂದ ಮಾಡೋದು. ಮನೆಯ ಆನಂದ ಶುರುವಾಗ್ತದೆ. ಅದೇ ರೀತಿ ಉಣ್ಣೋದು, ತಿನ್ನೋದು, ತಿನ್ನಾಗ ಹೆಂಗರೇ ತಿನ್ನಬಾರ್ದು, ಹೆಂಗರೇ ಮಾಡಬಾರ್ದು. ಚಲೋ ದಕ್ಷತೆಯಿಂದ, ಕಾಳಜಿಯಿಂದ. ದಕ್ಷತೆ ಅಂದರೆ ಕಾಳಜಿಯಿಂದ. ನಮ್ಮ ಕೆಲಸ ಅಲ್ಲ, ನಿಮ್ಮ ಕೆಲಸ ಅಲ್ಲ, ಇದು ದೇವನ ಕೆಲಸ ಅಂತ ಕಾಳಜಿಯಿಂದ ಮಾಡೋ. ಯಾರ ನೋಡಲಿ, ಬೇಕಾದ್ರೆ ನೋಡದೆ ಇರಲಿ, ನಮಗೇನು ಮಾಡೋದು? ದೇವ ನಾನದೀನಿ, ಮಾಡಾವ ನಾನು, ನೋಡಾವ ದೇವರು. ಆನಂದವಾಗಿ ಮಾಡೋದದೆ. ಆ ಕೆಲಸ ನನಗೆ ಸಂತೋಷ ಕೊಡಬೇಕಷ್ಟೆ. ಹಾಗೆ ಮಾಡು. ಏನೇ ಸಣ್ಣ ಕೆಲಸ ಮಾಡಲಿ, ದೊಡ್ಡ ಕೆಲಸ ಮಾಡಲಿ, ಅದನ್ನು ಹಿಂಗೆ ಮಾಡೋದಲ್ಲ, ಅದರಿಂದ ಸಂತೋಷ ಉಂಟಾಗಬೇಕು. ದಕ್ಷತಾ, ಬಹಳ ಕಾಳಜಿಪೂರ್ವಕ ಕಾರ್ಯಗಳನ್ನು ಮಾಡಬೇಕು. ಬಹಳ ಕಾಳಜಿ. ಹುಡುಗದರ ಕಸಗೂಡಿಸಿದರೆ ಸುಮ್ಮನೆ ಅಲ್ಲಲ್ಲೇ ಮ್ಯಾಲೆ ಮಾಡಿ ಮೂಲ್ಯಾಗ ಒಗೆದು ಹೋಗಿ ಬಿಡೋದಲ್ಲ. ಕಸ ಗೂಡಿಸಿದರೆ ಯಾರಪ್ಪ ಕಸ ಗೂಡಿಸಿದವರು ಅಂತ ಅಂತಿರಬೇಕು. ಹಂಗೆ ಇಷ್ಟು ಜನ ಬರ್ತಾರೆ, ಒಂದು ಕಡ್ಡಿ ಇಲ್ಲಿ ಒಗೆಯೋದಿಲ್ಲಲ್ಲ. ಇದ ದಕ್ಷತಾ. ಹೆಂಗೆ ಕೂಡ್ತೀರಿ? ಕೆಡಿಸ್ಲಾರ್ದಂಗೆ ಕೂಡ್ತೀರಿ, ಸಂತೋಷವಾಗಿ ಕೂಡ್ತೀರಿ, ಒಂದು ಈಟೂ ಕೆಡಿಸೋದಿಲ್ಲ. ಇದು ದಕ್ಷತೆ. ಹಿಂಗೆ ಜೀವನದಾಗ ಬರೋದದ. ಈ ಜೀವನಕ್ಕೆ ಚೆಂದಾಗಿ ಮನೆಯೊಳಗೆ ಇರೋದದ, ಸಮಾಜದಾಗ ಇರೋದದ. ಚಲೋ ಮಾತುಗಳನ್ನಾಡಿ ದಕ್ಷತೆಯಿಂದ, ಜಾಣತನದಿಂದ ಹೋಗಿಬಿಡೋದದ. ಹಂಗೆ ದಕ್ಷತಾ. ಚಲೋ ಮಾಡೋದು. ನೀವು ಮೂರ್ತಿ ಕಟ್ಟಿತಾರ ನೋಡ್ರಿ,
ಪೇಂಟಿಂಗ್ಗಳನ್ನು ಮಾಡ್ತಾರೆ ತಾವು ನೋಡಿ, ಒಂದೊಂದು ಎಳೆ ಸಹಿತ ಅಷ್ಟು ಗಮನಿಸ್ತಾ ಇರ್ತಾರೆ. ಹಂಗೆ ಕೆತ್ತಾ ಇರ್ತಾರೆ. ಹಾಗೆ ಬ್ರಷ್ನಿಂದ ರೇಷೆಗಳನ್ನು ಹಾಕ್ತಾ ಇರ್ತಾರೆ, ಬಿಂದುಗಳನ್ನು ಇಡ್ತಾ ಇರ್ತಾರೆ. ಒಂದು ಬಿಂದು ತಪ್ಪಿತು ಅಂದರೆ ಆಕಾರ ಕೆಟ್ಟು ಹೋಗ್ತದೆ, ಅದರ ಸೌಂದರ್ಯ ಕೆಟ್ಟು ಹೋಗ್ತದೆ. ಹಂಗೆ ಕಾಳಜಿಯಿಂದ ಹೆಂಗೆ ಮಾಡ್ತಾರೆ, ಹಂಗೆ ಬದುಕು ಒಂದು ಪೇಂಟಿಂಗ್. ಬದುಕ ಅಂದರೆ ಒಂದು ಸ್ಕಲ್ಪ್ಟಿಂಗ್, ಅದೊಂದು ಶಿಲ್ಪ, ಅದೊಂದು ಚಿತ್ರ. ಚೆನ್ನಾಗಿ ಬರೆಯೋದದ, ಚೆನ್ನಾಗಿ ಕಟ್ಟಿಯೋದದ, ಅದನ್ನು ಮಾಡೋದು. ಭಗವಂತ ಏನು ಮಾಡ್ತಾನೆ? ಎಲ್ಲ ಮಾಡ್ತಾ ಇದ್ದಾನೆ, ಕೃತಿಗಳನ್ನು ಮಾಡ್ತಾನೆ. ಎಷ್ಟು ಚಂದ ಮಾಡ್ತಾನೆ ಹೇಳಿ. ಈಗ ಮಳೆ ತರ್ತಾನೆ, ಎಷ್ಟು ಚಲೋ ಮಳೆ, ಎಷ್ಟು ಮನಸ್ಸ ಮಾಡ್ತಾನೆ. ಎಷ್ಟು ಕಾಳಜಿಯಿಂದ ಮಳೆ ಬರ್ತಾವ, ಎಷ್ಟು ಕಾಳಜಿಯಿಂದ ಸೂರ್ಯ ಬರ್ತಾನೆ. ಸೂರ್ಯ 1.5 ದಿವಸ ತಡ ಮಾಡ್ತಾನೇನು? ನನಗೆ ಒಂದಿಷ್ಟು ಎಲ್ಲ ಜನ ರವಿವಾರ ದಿವಸ ಸೂಟಿ ತಗೋತಾರೆ. ಇಷ್ಟು ವರ್ಷ ಆದರೂ ನಾನು ಸೂಟಿ ತಗೊಂಡಿಲ್ಲ, 1 ತಿಂಗಳು ಸೂಟಿ ತಗೋತೀನಿ ಅಂತ ಸೂರ್ಯ ಅಂದರೆ ಹೆಂಗಾಗ್ತದೆ ಹೇಳಿ? ಒಂದು ತಿಂಗಳು ಸೂಟಿರಪ್ಪ ಅಂತ ನಿಮಗೆಲ್ಲ ನೋಟಿಸ್ ಕಳಿಸ್ದ, ನಾಳೆಯಿಂದ 1 ತಿಂಗಳು ಸೂಟಿ. ಆ ಬಳಿಕೆ ನಾವು ಬರೋದ್ರಾಗ ಯಾರೂ ಇಲ್ಲಿ 1 ತಿಂಗಳು ಬಿಟ್ಟು ಬಂದಂದ್ರೆ ಯಾರಿರೋದಲ್ಲ, ಎಲ್ಲ ನಿರ್ನಾಮ ಆಗಿ. ಎಷ್ಟು ದಕ್ಷತಾ ಅದ, 1 ನಿಮಿಷ ಹೆಚ್ಚಾಗದಂಗೆ ಕಡಿಮೆ ಆಗದಂಗೆ ಬರ್ತಾನೆ ಅವ. ಚಂದ್ರ ಹಂಗೆ ಬರ್ತಾನೆ, ಕಡಿಮೆ ಆದ್ರೇನು ಹೆಚ್ಚಾದ್ರೇನು ಮತ್ತವ ಬಂದೇ ಬರವ ಚಂದ್ರ. ಎಷ್ಟು ಚಂದ ಜೀವನ, ಎಷ್ಟು ಸುಂದರವಾದಂಥ ಜೀವನ ಸಾಗ್ಯದ ಜಗತ್ತಿನಲ್ಲಿ. ಇಂಥ ದಕ್ಷತೆಯನ್ನು ನಾವು ಅಳವಡಿಸಿಕೊಳ್ಳೋದು, ಮಾಡೋದು. ಅನಪೇಕ್ಷ ಶುಚಿ ದಕ್ಷ ಉದಾಸೀನ ಗತವ್ಯಥ. ಎಷ್ಟು ಚಲೋ ಇನ್ನೊಂದು ಮಾತು ಹೇಳ್ತಾನೆ, ಉದಾಸೀನ. ಮತ್ತು ಏನು ನಿನಗೆ ಹಿಡಿಸ್ದೇ ಇದ್ದರೆ ಸ್ವಲ್ಪ ಉದಾಸೀನ. ಉದಾಸೀನ ಅಂದರೆ ಮತ್ತು ಇದು ಅಲ್ಲ. ಉದಾಸೀನ ಅಂದರೆ ನೋಡಬೇಡ ಅದನ್ನು, ಸ್ವಲ್ಪ ಮ್ಯಾಲೆ ಮನಸ್ಸನ್ನು ಎತ್ತರಿಸೊಂದಿಷ್ಟು ಮ್ಯಾಲೆ. ಉತ್ತ ಆಸೀನ, ಉತ್ತ ಆಸೀನ. ಈಗ ಚಂದ್ರ ಇರ್ತಾನೆ, ಚಂದ್ರ ಆಕಾಶದಾಗಿರ್ತಾನೆ. ಚಂದ್ರನ ಬೆಳಕ ಎಲ್ಲ ಕಡೆ ಹೀಗೆ ಹರವಿಕೊಂಡಿರ್ತದೆ. ಚಂದ್ರ ನೋಡ್ತಾನೆ ಇರ್ತಾನೆ ಜಗತ್ತನ್ನು. ಆದರೆ ಅವನ ಚಂದ್ರನ ಬೆಳಕಿನೊಳಗೆ ಏನೆಲ್ಲ ನಡೀತಾ ಇರ್ತದೆ. ಓದೋರು ಓದ್ತಾ ಇರ್ತಾರೆ, ಜಗಳ ಮಾಡೋರು ಜಗಳ ಮಾಡ್ಕೋತಿರ್ತಾರೆ, ತುಡುಗು ಮಾಡೋರು ತುಡುಗು ಮಾಡ್ತಿರ್ತಾರೆ, ದರೋಡೆ ಮಾಡೋರು ದರೋಡೆ ಮಾಡ್ತಾರೆ. ಚಂದ್ರ ಎಲ್ಲರ ಮೇಲೂ ಬೆಳಕ ಚೆಲ್ತಾನೆ, ಮ್ಯಾಗದಂತ ಏನಾಗೋದಿಲ್ಲ. ಸುಮ್ಮನೆ ಉದಾಸೀನ ಮಾಡೋದಷ್ಟು. ಉದಾಸೀನ ಹೋಗಲಿ ಬಿಡು ಅನ್ನೋದೇ ಉದಾಸೆ. ಆಯಿತು, ನಾವು ಎತ್ತರಕ್ಕಿರೋದು, ನಮ್ಮ ಮನಸ್ಸನ್ನು ಎತ್ತರಿಸೋದು. ವಿ ಹ್ಯಾವ್ ಟು ಲಿಫ್ಟ್ ಅವರ್ ಮೈಂಡ್. ನಮ್ಮ ಮನಸ್ಸನ್ನು ಹೀಗೆ ಎತ್ತರಿಸೋದು. ಆವಾಗ ತ್ರಾಸಾಗೋದಿಲ್ಲ, ತ್ರಾಸಾಗೋದಿಲ್ಲ. ಇದು ಜಗತ್ತು ಹೀಗಪ್ಪ, ಹೀಗೆ ಇರೋದು. ಇದರ ಮೇಲೆ ನಾವಿರೋದು. ಸ್ವಲ್ಪ ತಿಳ್ಕೋತಿರೋದು, ಸ್ವಲ್ಪ ತಿಳ್ಕೋತಿರೋದು. ಪಕ್ಷಿಗಳಿರ್ತಾವ, ಎಷ್ಟು ಚಲೋ ನೋಡಬೇಕು ನೀವು, ಎಷ್ಟು ಜಾಣಿರ್ತಾವ ಪಕ್ಷಿಗಳು. ಪಕ್ಷಿ ಹಿಂಗೆ ಬಂದು ಮೇಯ್ತಿರ್ತದೆ, ಅಂದರೆ ಕಾಳ ತಿನ್ನಕ್ಕೆ ಪ್ರಯತ್ನ ಮಾಡ್ತಿರ್ತದೆ. ಇಲ್ಲೇನು ಏನಾದರೂ ಕಾಳುಗಳು ಎಲ್ಲರೇ ಬಿದ್ದಿದ್ರೆ ಅಥವಾ ಹೊಲದಾಗ ನೀವೇನರೇ ಬೆಳೆ ಬೆಳೆದಿದ್ರೆ ಅದರ ತೆನಿ ಮೇಲೆ ಬಂದು ಒಂದು ತಿಂತಿರ್ತದೆ. ಹೋಗಿ ತಿನ್ನೋದಿಲ್ಲ. ಜೋಳ ಪಾಳ ನೀವು ಬೆಳೆದಿರಲ್ಲ, ಸೀತ್ನಿ ಬಂತು ಅಂದರೆ ಅವು ಬಂದಿರ್ತಾವೆ. ಯಾವುವು ಪಕ್ಷಿಗಳು ಬರ್ತಾವ, ಹಕ್ಕಿಗಳು ಬರ್ತಾವ. ನಾವೇನು ಮಾಡ್ತೇವೆ? ಕಲ್ಲು ಒಗಿತೇವೆ. ಅವು ತಲೆಗೆ ಹಾಕ್ಕೊಡ್ದಲ್ಲ. ಅದು 1000 ಕಲ್ಲು ಒಗೆದ್ರು ಅವು ತಾಪ್ ಮಾಡ್ಕೊಡೋದಿಲ್ಲ. ನೀನು ಒಗ್ಯಂಗೆ ಒಗೆ, ನಮಗೇನು ಸಂಬಂಧ ಇಲ್ಲ, ನಾವು ಒಂದು ಕಾಳು ತಿಂದು ಹೋಗೋರಷ್ಟೆ. ನಿನ್ನ ಕಲ್ಲು ತಪ್ಪಿಸೇ ಹೋಗ್ತೀವಿ ನಾವು. ನಮ್ಮ ಲಕ್ಷ್ಯ ಕಲ್ಲಿನ ಕಡೆ ಇಲ್ಲ, ನಮ್ಮ ಲಕ್ಷ್ಯ ಕಾಳಿನ ಕಡೆ ಅದ. ಜಗತ್ತಂದ್ರೆ ನಿನ್ನಂಗೆ ಇರ್ತಾರೆ, ಎಲ್ಲರೂ ಕಲ್ಲು ಒಗೆಯವರೇ ಇರ್ತಾರೆ. ನಾವು ಅದರಾಗ ತಿಂದು ಉಂಡು ಮಜಾದಾಗ ಹೋಗೋದು. ಹಕ್ಕಿ, ಒಂದರೆ ಹಕ್ಕಿ ಅಥವಾ 1000 ಹಕ್ಕಿಗಳು ಕೂಡ್ಕೊಂಡು ಆಕ್ರಮಣ ಮಾಡ್ಯಾವನು ಕಲ್ಲು ಒಗೆಯವನ ಮೇಲೆ. ಅವು ಆಕ್ರಮಣ ಮಾಡಿದರೆ ಇಮ್ಯಾ ಕುಳಿತಾನ ಅಲ್ಲಿ.
1,00,000 ಹಕ್ಕಿಗಳು ಬಂದು ಚುಚ್ಚಾಕ್ ಶುರು ಮಾಡಿದರೆ ಇವಂದು ಕವಣಿ ಎಲ್ಲಿ ಹೋಗತ್ತೆ? ಏನಾಗೋದಿಲ್ಲ, ಅವೇನೂ ವಿಚಾರ ಮಾಡೋದಿಲ್ಲ. ಅವ ಅಂತಾವ ಹಕ್ಕಿಗಳು, ನೀ ಅದಿಯಂತೂ ನಮಗೆ ಗೊತ್ತಿಲ್ಲ, ಹಂಗೆ ನಾವು ಅದೇವಿ. ಮನುಷ್ಯರೆಲ್ಲ ನೀವು ಹಿಂಗೆ ಎಲ್ಲ ಭೂಮಿ ನಿಮ್ಮದತ್ತು ತಿಳ್ಕೊಂಡಿರಿ, ಎಲ್ಲ ಬೆಳೆ ನಿಮ್ಮದತ್ತು ತಿಳ್ಕೊಂಡಿರಿ, ನಮ್ಮನ್ನು ಹೊರಗೆ ಹಾಕಿರಿ ಅಂತ ನಮಗೆ ಗೊತ್ತದೆ. ಅದಕ್ಕೆ ನಮ್ಮ ಕೆಲಸ ಏನು, ನೀ ಹಿಂಗೆ ಇರಾಮ, ನಾವು ಮಾತ್ರ ನಮ್ಮ ಕಾಳು ತಗೊಂಡು ತಿಂದು ಹೋಗಿಬಿಡು. ನೀನು ಮಾಲೀಕ ಅಂತ ತಿಳ್ಕೊಬೇಡ. ಯಾಕೆ ನೀ ಬರೋಕ್ಕಿಂತ ಮೊದಲೇ ನಾವು ಹಕ್ಕಿದ್ದೇವೆ, ಈಗ ಬಂದು ಹೆಸರು ಬರ್ಕೊಂಡು ಇಲ್ಲೊಂದು ಬೆಳೆ ಮಾಡಿ ಆ ಬಳಿಕ ಹೇಳ್ತೀಯಲ್ಲ, ನಾವು ಒಂದಿಷ್ಟು ಭಾಗ್ಯದಾರ ಅದ್ರಾಗ, ನಮ್ಮಷ್ಟಕ್ಕೆ ನಾವು ತಿಂದು ಹೋಗಿ ಬಿಡ್ತೀವಿ. ಅವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಲ್ಲುವಾಗಿ ಆಮೇಲೆ ಇವನೇ ದಣಿತಾನ, ಏನು ದಿವಸ ತುಂಬ ನಿನ್ನ ಕೈ ನುಸಾಕತ್ತಪ್ಪ ಕಲ್ಲು ಹೋಗೋದು. ಅವು ತಿಂದು ಉಂಡು ಮನೆಗೆ ಹೋಗಿ ಅವು ಮಕ್ಕಳಿಗೆ ಹೇಳ್ತಾವ, ಆರಾಮಿತ್ತು, ಚಲೋ ಕಾಳ, ಏನು ಮಸ್ತ್ ಕಾಳಿದ್ದು. ಇವನ ಕಡೆ ಲಕ್ಷ್ಯ ಇಲ್ಲವು, ಇವನ ಬಗ್ಗೆ ಏನೂ ಹೇಳೋದಿಲ್ಲ. ಇವ ಮಾತ್ರ ಹೋಗಿ ತಕರಾರು ಮಾಡ್ತಾನೆ, ಏನು ಕಾಡುದು ಅಂತ ಇವ ತಕರಾರು ಮಾಡ್ತಾನೆ ಶಾಣೆ. ಆ ಹಕ್ಕಿಗಳು ಇವನ ಬಗ್ಗೆ ಲಕ್ಷಣೆ ಕೊಡೋದಿಲ್ಲ. ಏನು ಕಾಳ, ಎಷ್ಟು ರುಚಿ, ಎಷ್ಟು ವ್ಯತ್ಯಾಸದ ನೋಡಿದ್ರೆ ಎರಡರಾಗ. ಹಕ್ಕಿ ಮನಸ್ಸ ಬೇರೆ, ಮನುಷ್ಯನ ಮನಸ್ಸೇ ಬೇರೆ. ಮನುಷ್ಯ ತಕರಾರಿ, ಹಕ್ಕಿ ವಿಹಾರಿ, ದಕ್ಷ ಮುಂದಂತಾನೆ ಉದಾಸೀನ. ಹಂಗೆ ಆ ಹಕ್ಕಿಗಳು ಹೆಂಗಿರ್ತಾವ, ಉದಾಸಿ, ಇವನ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ. ಯಾವರೇ ಬೈದ ಅಂತ ತಿಳ್ಕೊಟ್ಟು ತಿರುಗಿ ಬೈಯೋಕ್ಕಿಂತ ಸುಮ್ಮನೆ ಇದ್ದು ಬಿಡ್ರಿ, ತಾಪ ಭಾಳ ಆಗತ್ತೆ ಅವನಿಗೆ. ನೀವು ಬೇಕಾದ್ರೆ ಮನ್ಯಾಗ ಪ್ರಯೋಗ ಮಾಡಿರಿ. ನೀವೊಂದು ಅವರೊಂದು ಬೈಯಕ್ಕೆ ಶುರು ಮಾಡಿದ್ರೆ ತಿಳ್ಕೊಳ್ಳಿ, ಅದೇನ್ರ ತಪ್ಪು ಮಾಡೋದು ಮುದ್ದಾಮ್ ಪ್ರಯೋಗ ಅಂದರೆ ಮುದ್ದಾಮ್ ತಪ್ಪು ಮಾಡಬೇಕಾಗ್ತದೆ. ಅವ್ರೇನ್ರ ಸಾಮಾನ್ಯ ಮಹತ್ವದ್ದು ಹೇಳಿರ್ತಾರೆ, ತರೋದಿಲ್ಲ, ಹಂಗೆ ಮನೆಗೆ ಬರ್ರಿ, ಜಗ್ಗೆ ಬೈತಾರೆ. ಸುಮ್ಮನೆ ನಿಮ್ಮ ಕೆಲಸ ನೀವು ಮಾಡ್ಕೋತೀರಿ, ನಿಮ್ಮನ್ನೇ ಮಾಡ್ಕೋತೀರಿ. ಅವ್ರಿಗೆ ಹಿಂಗೆ ಅನ್ನಿಸ್ತದೆ, ಮತ್ತಿಷ್ಟು ತಾಪ ಶುರುವಾಗ್ತದೆ. ಆ ಬಳಿಕ ಬೈತಾರೆ. ನೀವು ಸುಮ್ಮನೆ ಇರೋದು ಉದಾಸೀನ ಅಂತಾರೆ ಅದಕ್ಕೆ. ಅಂದರೆ ಬೈದಂಗೂ ಅಲ್ಲ, ಬಿಟ್ಟಂಗೂ ಅಲ್ಲ, ಇಲ್ಲೇ ಇಲ್ಲ, ಅವ್ರಿಲ್ಲ, ಬೈದಿಲ್ಲ ಅಂತ ತಿಳ್ಕೊಂಡು ಆರಾಮ ಇರ್ರಿ. ಸ್ನಾನ ಮಾಡಿರಿ, ಪೂಜೆ ಮಾಡ್ಕೊಳ್ಳಿ, ಮಂತ್ರ ಅನ್ರಿ, ಓದ್ರಿ, ಬರೀರಿ, ಏನರೇ ಮಾಡಿರಿ. ಅವ್ರಂತಾರೆ ಇದು ನಿರುಪಯುಕ್ತ ಮನುಷ್ಯ, ಬೈಗಳ ಇವನಿಗೆ ಮೇಲೆ ಉಪಯೋಗ ಆಗೋದಿಲ್ಲ, ಮಾಡಿ ಏನು ಮಾಡೋದು, ಬೈಗಳೇ ಬೇಡ ಅಂತ ಅನ್ನಕ್ಕೆ ಶುರು. ಯಾಕೆ ಉದಾಸೀನ ಅಷ್ಟು ಮಾಡಿ ಒಂದು ದಿವಸ ನೋಡ್ರಿ, ಮನೆಯೆಲ್ಲ ಬೆಳಗಕ್ಕೆ ಶುರುವಾಗ್ತದೆ. ಮರುದಿವಸದಿಂದ ಯಾವ ತಕರಾರಾಗೋದಿಲ್ಲ, ಮನೆ ಶಾಂತಿ ಇರ್ತದೆ. ಯಾಕೆ, ಉದಾಸಿ. ಬೈದ್ರೆ ಉದಾಸೀನ, ಮಾಡಿದ್ರೆ ಆನಂದ ಪಡೋದು. ಅದಕ್ಕೆ ಉದಾಸೀನ ಅಂತಾರೆ. ಬಹಳ ತಲೆಗೆ ಹಾಕ್ಕೋಬಾರ್ದು. ಯಾರು ಏನೇ ಮಾಡಿದ್ರು ಅತಿ ತಲೆಗೆ ಹಾಕ್ಕೊಳ್ಳೋದು. ಅಟ್ಟ ಸ್ವಲ್ಪ ಮಾಡೋದದ ಬಿಟ್ಟು ಬಿಡೋದು, ಸ್ವಲ್ಪ ಮಾಡೋದು ಅಷ್ಟೇ, ಮಾಡೋದು ಬಿಟ್ಟು ಬಿಡೋದು. ಉದಾಸಿ ಅದು ಚಲೋ ಗುಣ, ಬಹಳ ಬೆಸ್ಟ್ ಗುಣ ಅದು. ಈ ಜಗತ್ತಿನಾಗ ಹೆಂಗಿರಬೇಕು ಅಂದರೆ, ನಮಗೆ ಬೇಡಾದ ಸಂಗತಿಗಳೇನಾದರೂ ನಡೆದ್ರೆ ಉದಾಸೀನ. ನಾವೇನು ಮಾಡಲಿಕ್ಕಾಗತ್ತೆ? ನಾವೇನು ದೊಡ್ಡ ಜನರಲ್ ಶಿಕ್ಷಾ ಕೊಡಕ್ಕೆ? ನಾವೇನು ಪ್ರೈಮ್ ಮಿನಿಸ್ಟರ, ಪ್ರೆಸಿಡೆಂಟ್ರ? ನಮ್ಮ ಕೈಯಾಗ ಏನರ ಅಧಿಕಾರ ಅದ? ಯಾಕೆ ಅಂತ ನಾವು ಕೇಳಿದ್ರೆ, ನೀ ಯಾಕೆ, ನೀ ಯಾರು ಅಂತಾರೆ. ನಮ್ಮಷ್ಟಕ್ಕೆ ನಾವಿರೋದು, ಚೆಂದಾಗಿರೋದು, ಅದು ಉದಾಸೀನ. ನಮ್ಮ ಕೆಲಸ ಏನು? ಐ ಹ್ಯಾವ್ ಟು ಲವ್ ದ ವರ್ಲ್ಡ್ ಆ್ಯಂಡ್ ಐ ಹ್ಯಾವ್ ಟು ಲವ್ ಗಾಡ್, ದ ಕ್ರಿಯೇಟರ್ ಆಫ್ ದ ವರ್ಲ್ಡ್. ನನ್ನ ಕೆಲಸ ಏನು ಅಂದರೆ ದೇವನನ್ನು ಪ್ರೀತಿಸೋದು, ಜಗತ್ತನ್ನು ಪ್ರೀತಿಸೋದು, ಸಂತೋಷವಾಗಿ ಇರೋದು. ಎಂಥದಕ್ಕೆ ಬಂದ ನಾನು ಉಳಿದ ಸಂಗತಿಗಳ ಬಗ್ಗೆ ಬಹಳ ತಲೆ ಕೆಡಿಸಿಕೊಳ್ಳದೆ, ಸಾಧ್ಯದ್ರೆ ಮಾಡೋದು, ಆಗದಿದ್ದರೆ ಇಲ್ಲ. ಉದಾಸಿ ಎಷ್ಟು ಚಂದದೆ. ಆ ಬಳಿಕ ಗತವ್ಯಥಃ, ತಾಪ ಮಾಡಿಕೊಳ್ಳದೆ ಇರುವುದು.